ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಬಾಳೆಹಣ್ಣು, ಮನೆಯಲ್ಲಿ ಬಾಳೆಹಣ್ಣು ಉಳಿದ್ರೆ ಈ ಥರ ಮಾಡಿಕೊಳ್ಬಹುದು. ಸ್ವೀಟು ತುಂಬ ಟೇಸ್ಟಿಯಾಗಿರೋ, ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಬಹುದು. ಅದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಬಾಳೆಹಣ್ಣು ತಗೊಂಡಿದ್ದೇನೆ. ಮನೆಯಲ್ಲಿ ಯಾವ ಬಾಳೆಹಣ್ಣು ಬೇಕಾದರೂ ತಗೊಳ್ಳಿ. ನಾನು ಇದು ಪೂಜೆಗೆ ತಂದ ಬಾಳೆಹಣ್ಣಲ್ಲಿ ಇವತ್ತು ಒಂದು ಸ್ವೀಟ್ ಕಡುಬು ಮಾಡುವ ಅಂತಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಬೋದು. ಒಂದು 5 ಬಾಳೆಹಣ್ಣು ತಗೊಂಡಿದ್ದೇನೆ. ನೇಂದ್ರ ಬಾಳೆಹಣ್ಣು ಅದು ಬೇಕಾದರೂ ತಗೊಳ್ಬಹುದು. ಮತ್ತು ಕಟ್ಟು ಮಾಡಿ ಇಟ್ಟಿದ್ದೇನೆ. ಮತ್ತು ತುಪ್ಪ, ಒಂದು ಬಾಂಬೆ ರವೆ ತಗೊಂಡಿದ್ದೇನೆ 1 ಕಪ್ಪು, ದೊಡ್ಡ ಕಪ್ಪಿನಲ್ಲಿ. ಮತ್ತು ಸ್ವೀಟು, ನಿಮಗೆ ಸ್ವೀಟಿಗೆ ತಕ್ಕ ಹಾಕಿಕೊಳ್ಬಹುದು. 1 ಅಚ್ಚು ತಗೊಂಡಿದ್ದೇನೆ ನಾನು ಬೆಲ್ಲ. ಮತ್ತು ಇದು ದ್ರಾಕ್ಷೆ, ಗೋಡಂಬಿ ತಗೊಂಡಿದ್ದೇನೆ. ಮತ್ತು ಏಲಕ್ಕಾಯಿ ಹುಡಿ, 1 ಚಿಟಿಕೆ ಆಗುವಷ್ಟು ಉಪ್ಪು, ಮತ್ತು ಇದು ತೆಂಗಿನ ತುರಿ 1 ಸಣ್ಣ ಕಪ್ ಆಗುವಷ್ಟು, ಮತ್ತು ಬಾಳೆಎಲೆಯನ್ನು ಒರೆಸಿ ಇದು ಬಾಡಿಸಿ ಇಟ್ಟಿದ್ದೇನೆ. ಈಗ ಒಂದು ಬಾಣಲ್ ತಗೊಂಡಿದ್ದೇನೆ. ಇದರಲ್ಲಿ ಸ್ವೀಟ್ ಇದು ಮಿಕ್ಸ್ ಮಾಡಲಿಕ್ಕೆ ಈಗ ತುಪ್ಪ ಹಾಕಿಕೊಳ್ಳಿ. 1 ಸ್ಪೂನು ತುಪ್ಪ ಹಾಕಿದ್ದೇನೆ. ಇದು ಬಾಳೆಹಣ್ಣು ಕಟ್ಟು ಮಾಡಿದ್ದೇನೆ ಹಾಕಿಕೊಳ್ಳಿ. ಹಾಕಿ ಒಳ್ಳೆ ಸ್ಮೂತ್ ಆಗುವವರೆಗೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ಮೂತ್ ಆಗುವವರೆಗೆ ಒಳ್ಳೆ ಮಿಕ್ಸ್ ಮಾಡಿ ತುಪ್ಪದಲ್ಲಿ. ಇದಕ್ಕೆ ಸ್ವಲ್ಪ ಸ್ಮೂತ್ ಆಗಿದೆ ಆವಾಗ ಬೆಲ್ಲ ಹಾಕಿಕೊಳ್ಳಿ. ಬೆಲ್ಲವನ್ನು ಹಾಕಿ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿ, ಬೆಲ್ಲ ನೀರಾಗಬೇಕು. ಮತ್ತು ಬಾಳೆಹಣ್ಣು ಬಾಳೆಹಣ್ಣೆಲ್ಲ ಸ್ಮೂತ್ ಆಗ್ತಾ ಉಂಟು ಹೀಗೆ. ಮತ್ತು ಇದಕ್ಕೆ ತೆಂಗಿನ ತುರಿ ಹಾಕಿ ಸಣ್ಣ ಉರಿಯಲ್ಲಿಟ್ಟುಕೊಳ್ಬೇಕು. ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ತೆಂಗಿನ ತುರಿ ಎಲ್ಲ ಮಿಕ್ಸ್ ಆಗಬೇಕು. ಇದಕ್ಕೆ ಆಗುವಷ್ಟು ಉಪ್ಪು ಮತ್ತು ಏಲಕ್ಕಾಯಿ ಹುಡಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರು ಮಾಡಿಕೊಳ್ಳಿ. ಇದು ಸ್ವಲ್ಪ ಕುದಿ ಬರುವಾಗ ರವೆ ಹಾಕಿಕೊಳ್ಬೇಕು. ಕುದಿ ಬರ್ತಾ ಉಂಟು, ಕುದಿ ಬರುವಾಗ ರವೆ ಹಾಕಿ ಸಣ್ಣ ಉರಿಯಲ್ಲಿಟ್ಟು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು. 3 ಸ್ಪೂನ್ ಆಗುವಷ್ಟು ಅಕ್ಕಿ ಹುಡಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿಟ್ಟು. ಈಗ ಸಾಕು, ಲಟ್ಟಿಸುವ ಹಾಗೆ ಆದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಈಗ ಇನ್ನೊಂದು ಬಾಣಲ್ಲಿ ತಗೊಂಡಿದ್ದೆ, ಅದಕ್ಕೆ ಈಗ ತುಪ್ಪ ಹಾಕಿದ್ದೆ. ಈಗ ಉಳಿದ ತುಪ್ಪ ಹಾಕಿದ್ದೇನೆ. ಗೋಡಂಬಿ ಹಾಕಿ ಮತ್ತು ದ್ರಾಕ್ಷಿ ಹಾಕಿ ಹುರಿಬೇಕು. ಈಗ ಹಿಟ್ಟಿಗೆ ಹಾಕಿಕೊಳ್ಳಿ. ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಮತ್ತು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಈಗ ಹಿಟ್ಟು ರೆಡಿ ಆಗಿದೆ. ಬಾಳೆ ಎಲೆ ತಗೊಂಡಿದ್ದೇನೆ, ಅದಕ್ಕೆ ಈಗ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಬೇಕು. ನಿಮಗೆ ಸಣ್ಣ ಸಣ್ಣವಾಗಿ ಬೇಕು ಅಂತ ಹೇಳಿದರೆ ಹಾಗೆ ಲಟ್ಟಿಸ್ಕೊಳ್ಬಹುದು. ನಾನು ಸ್ವಲ್ಪ ಉದ್ದವಾಗಿ ಹೀಗೆ ಲಟ್ಟಿಸಿದ್ದೇನೆ. ಲಟ್ಟಿಸಿ ಮಡಚಿ ಇಡಬೇಕು. ಮಡಚಿಡಿ. ಇದೇ ರೀತಿ ಮಾಡಿಕೊಳ್ಬಹುದು ಎಲ್ಲವನ್ನು. ನಾನು ಇನ್ನೊಂದನ್ನು ಅದೇ ರೀತಿ ಮಾಡಿಕೊಳ್ತಿದ್ದೇನೆ. ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡಿಕೊಳ್ಬಹುದು. ತುಂಬ ಟೇಸ್ಟಾಗಿರ್ತದೆ ಇದು. ನೋಡಿ ಹೀಗೆ ಮಡಚಿಟ್ಟು ಎಲ್ಲವನ್ನು ಇದೇ ರೀತಿ ಮಾಡಿಕೊಳ್ಳಿ. ಮತ್ತು ಇಡ್ಲಿ ಪಾತ್ರೆಯಲ್ಲಿ ಇಡಬೇಕು. ಈಗ ಇಟ್ಟು ಹವೆಯಲ್ಲಿ ಸ್ವಲ್ಪ ಬೇಯಿಸಿದರೆ ಸಾಕು, ಬೇಗ ಬೇಯುತ್ತದೆ. ಎಲ್ಲವನ್ನು ಇಟ್ಟುಕೊಳ್ಳಿ. ಹೀಗೆ ಎಲ್ಲವನ್ನು ಇಟ್ಟು ಬೇಯಿಸ್ಕೊಳ್ಬೇಕು. ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ಈಗ ಬೆಂದಿದೆ. ಒಂದು 5 ನಿಮಿಷ ಆಗಿದೆ, ಒಂದು 5-6 ನಿಮಿಷ ಒಳ್ಳೆ ಬೆಂದಿದೆ. ನೋಡಿ ತುಂಬ ಒಳ್ಳೆ ಪರಿಮಳವು ಬರ್ತಾ ಉಂಟು, ಘಮ ಘಮ ಅಂತೇಳಿ. ಬಾಳೆಹಣ್ಣು ಇದ್ದರೆ ಇವತ್ತೇ ಮಾಡಿ ಮನೆಯಲ್ಲಿ, ತುಂಬ ಟೇಸ್ಟಾಗಿರ್ತದೆ. ಈ ರೀತಿ ಮಾಡಿಕೊಳ್ಬಹುದು. ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.